ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ಸೊ ಭೂಮಿ ಮನೆಗೆ ಬರ್ತಾಳ. ಭೂಮಿ ಅಜಿತ್ ಮಧ್ಯೆ ಏನು ಸತ್ಯಣ್ಣನ ಪ್ಲ್ಯಾನ್ ಮಾಡಿರ್ತಾರಲ್ಲ, ಸತ್ಯಣ್ಣ ಮತ್ತು ನಜಿ ಸೇರಿ ಒಂದು ಬ್ಯೂಟಿಫುಲ್ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆ ಬ್ಯೂಟಿಫುಲ್ ಆದಂಥ ಪ್ಲ್ಯಾನ್ ವರ್ಕ್ ಆಗುತ್ತಾ ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲರೂ ಕೂಡ ಡಿಪಾರ್ಟ್ಮೆಂಟಲ್ಲಿ ಇರೋರೆಲ್ಲ ಪೊಲೀಸ್ ಆಗಿ ಅವರವರ ಊರುಗಳಿಗೆ ಎಲ್ಲೆಲ್ಲಿ ಅವರು ಅಪಾಯಿಂಟ್ ಆಗಿರ್ತಾರಲ್ಲ ಅಲ್ಲಿಗೆಲ್ಲ ಹೋಗ್ತಿರ್ತಾರೆ. ಸಹನಾ ಇದ್ದವಳು ಹೇಳ್ತಾಳೆ, ಭೂಮಿ ಅಕ್ಕ ನಂಗೆ ತುಂಬ ಸಂತೋಷ ಆಯಿತು ಅಕ್ಕ, ಯಾಕಂತಂದರೆ ಫಸ್ಟ್ ಟೈಮು ನಿಮಗೆ ಫನಿಷ್ ಆದಾಗ ನಾನು ತುಂಬ ಭಯಪಟ್ಟಿದ್ದೆ, ಆಗ ಧೈರ್ಯ ಕೊಟ್ಟವರು ನೀವು. ಆದರೆ ಇವತ್ತು ಪೊಲೀಸ್ ಆಗಿದ್ದೀರಾ, ತುಂಬ ಖುಷಿ ಆಗ್ತಿದೆ ಅಕ್ಕ, ನೀವು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಇವತ್ತು ಪೊಲೀಸ್ ಆಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಳ್ತಾಳೆ. ನಂಬರೆಲ್ಲ ಬರೆಸ್ಕೊತಾರೆ. ಇನ್ನು ಏಕೆ ಕೂಡ ಅಲ್ಲೇ ಇರ್ತಾನೆ. ಮನೆಯಿಂದ ಯಾರು ಕರೆಯೋಕ್ಕೆ ಬರಲಿಲ್ವಾ ಭೂಮಿ ಅಂತ ಕೇಳ್ತಾರೆ. ಬರ್ತಾರೆ, ಬ್ಯುಸಿ ಇರ್ಬೋದೇನ, ಬರ್ತಾರೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಾಳೆ. ಅಂತೂ ಇಂತೂ ಟ್ರೈನಿಂಗ್ ಬೇಗ ಮುಗಿಸಿದ್ರಲ್ಲ, ಅದೇ ಒಂದು ಖುಷಿ. ಯಾಕಂದರೆ 1 ತಿಂಗಳಂದರೆ ಇಲ್ಲಿ 1 ವರ್ಷ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ ಟ್ರೈನಿಂಗು, ಬಟ್ 1 ವರ್ಷ ಆಗಲಿಲ್ಲ, ಅದು ಒಂದು ಸ್ವಲ್ಪ ದಿನದಲ್ಲೇ ಮುಗಿಸ್ಬಿಟ್ರು. ಸೊ ಏಕೆ ಜೊತೆ ಮಾತಾಡ್ತಾ ಇರ್ತಾಳೆ. ಏಕೆ ಇದನ್ನು ಹೇಳ್ತಿರ್ತಾನೆ. ಸೊ ಭೂಮಿ ಬಗ್ಗೆ ಏನು ಗೊತ್ತಾ, ಅಮ್ಮ ಈಗ ಹೋದ ತಕ್ಷಣ ನಾನು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಭೂಮಿ ನಮ್ಮದು ಕೂಡ ನಮ್ಮೂರಲ್ಲಿ ದೊಡ್ಡ ಕುಟುಂಬ, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ತುಂಬ ಜನ ಇದ್ದಾರೆ, ದೊಡ್ಡಪ್ಪ ಎಲ್ಲ. ಆದರೆ ನನ್ನ ಜೊತೆ ಮಾತ್ರ ನಮ್ಮಮ್ಮ ಮಾತ್ರ ಇರೋದು, ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಮೇಲೆ ಭೂಮಿ ನೀವ್ಯಾರನ್ನು ಪ್ರೀತಿಸ್ಲಿಲ್ವಾ ಅಂತ ಎಲ್ಲ ಕೇಳ್ತಾರೆ. ಆಮೇಲೆ ಇವಳು ಕೂಡ ಅಷ್ಟೇ, ಭೂಮಿ ಕೇಳ್ತಾಳೆ, ನನಗೆ ಆಲ್ರೆಡಿ ಇಲ್ಲಿಗೆ ಬಂದಮೇಲೆ ಒಬ್ಬರ ಮೇಲೆ ಲವ್ ಆಗಿದೆ ಅಂತ ಮನಸ್ಸಲ್ಲೇ ಅನ್ಕೋತಾನೆ. ಅವನಿದೆ ಒಂಥರ ಡಬ ಅಂತ ಹೊಡ್ಕೊಳ್ತಿರುತ್ತೆ, ಅದು ಯಾರೂ ಅಲ್ಲ ನೀನೇ ಭೂಮಿ ಅಂತ ಹೇಳ್ತಾನೆ. ಅಂದರೆ ಮನಸ್ಸಲ್ಲಿ ಭೂಮಿ ಹತ್ರ ಹೇಳೋಕ್ಕಾಗಲ್ಲ. ಅಷ್ಟರಲ್ಲೇ ಯಾರಪ್ಪ ಅಂತಂದರೆ ನಮ್ಮ ದೊಡ್ಡ ಸಾಹೇಬರು ಕೂಡ ಬಂದೇ ಬಿಡ್ತಾರೆ. ಭೂಮಿ ಅಂದ ತಕ್ಷಣ ದೊಡ್ಡ ಸಾಹೇಬ್ರೇ ಅಂತ ಓಡಿ ಬರ್ತಾಳೆ. ಭೂಮಿ ಈ ಬೂಟಲ್ಲಿ ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ ಭೂಮಿ ನೀನು ಅಂತ ಹೇಳ್ತಾರೆ. ಹೌದಾ ದೊಡ್ಡ ಸಾಹೇಬ್ರೆ, ಥ್ಯಾಂಕ್ ಯು ದೊಡ್ಡ ಸಾಹೇಬ್ರೆ ಅಂತ ಹೇಳ್ತಾಳೆ. ಸೊ ಆಗ ಮತ್ತೇನಪ್ಪ ಅಂತಂದರೆ ಹಬ್ಬ ಮನೆಗೆ ಹೋಗೋಣ ಅಂತ, ಅಲ್ಲ ದೊಡ್ಡ ಸಾಹೇಬ್ರೆ ಮನೆಗೆ ನಾನು 1-2 ದಿನ ಲಕ್ಷ್ಮಕ್ಕನ ಮನೇಲಿ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಲಕ್ಷ್ಮಕ್ಕನ ಮನೆಯಲ್ಲ, ಅಯ್ಯೋ ಹಾಗಾದರೆ ನಾನು ಭಾಗ್ಯಮ್ಮನಿಗೆ ಏನು ಉತ್ತರ ಕೊಡಲಿ ನಿಮ್ಮನಿಗೆ ಅಂದಾಗ, ಸಾಹೇಬ್ರಿ ಏನು ಹೇಳ್ತಿದ್ದೀರಾ ದೊಡ್ಡ ಸಾಹೇಬ್ರೆ ಅಂದಾಗ, ಹೌದು ಅಂತ ಹೇಳ್ತಾರೆ. ಹೌದು ಅಂದ ತಕ್ಷಣ ಇದಕ್ಕಿಂತ ಮುಂಚೆ ಆ ಏಕೆನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಾರಿ ಅದೊಂದು ಮರೆತುಬಿಟ್ಟೆ ನಾನು. ಏಕೆನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರು ಕೂಡ IAS ಆಫೀಸರ್ ಆಗಿದ್ದರು ನಮ್ಮ ದೊಡ್ಡ ಸಾಹೇಬರು ಅಂತ ಹೇಳ್ತಾರೆ. ಆಗ ಅವರು ಕೂಡ ಏನಂತಂದರೆ ಇಂಟ್ರೊಡ್ಯೂಸ್ ಮಾಡಿಕೊಂಡು, ಏಕೆ ಅಂದರೆ ಏನು ಗೊತ್ತಾ ದೊಡ್ಡ ಸಾಹೇಬ್ರೆ, ಅಜಿತ್ ಕುಮಾರ್ ಅಂತ ಹೇಳಿ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಅವರು ಬಾಯಿ ಹೇಳಿ ಹೋಗ್ತಾರೆ. ಸೊ ಈ ಕಡೆ ಭಾಗ್ಯ ಮನುಷ್ಯಕ್ಕೆ ಬರೋಣ. ಸಾಹೇಬ್ರಿ ಏನು ಹೇಳ್ತಿದ್ದೀರಾ ನೀವು, ಅಮ್ಮ ಬಿಡುಗಡೆ ಆಗಿದ್ದಾರಾ ಅಂದ ತಕ್ಷಣ, ಹೌದು ಭೂಮಿ, ಸರಿ ನನ್ನ ಮೇಲೆ ನಂಬಿಕೆ ಬರ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೊಡ್ತಾರೆ ಭಾಗ್ಯಮ್ಮ. ಭೂಮಿ ಜೊತೆ ಮಾತಾಡಿ ಅಂದ ತಕ್ಷಣ, ಅಮ್ಮ ಅಂದ ತಕ್ಷಣ ಏನೇ 1 ವರ್ಷ ಆಗಿತ್ತು ಕಣೆ ನಿನ್ನ ಹತ್ರ ಮಾತಾಡಿ ಅಂತ ಅಲ್ಲಿ ಅಮ್ಮ ಮಗಳು ಮಾತಾಡ್ತಾರೆ. ಅಮ್ಮ ನೀನು ಹೊರಗಡೆ ಬಂದೀಯಾ, ಹೌದು ಕಣೆ ಅಂದ ತಕ್ಷಣ, ಯಾರಮ್ಮ ನೀನು ಬಿಡಿಸಿದ್ದು ಅಂದ ತಕ್ಷಣ, ಇನ್ಯಾರು ನನ್ನ ಹಳೆಯ ಅಜಿತ್ ಸಾಹೇಬರು, ನಾನು ನಿರಾಪರಾಧಿ ಅಂತ ಹೇಳ್ಬಿಟ್ಟು 1 ವರ್ಷ ಹೋರಾಡಿ ನನ್ನನ್ನು ನಿರಾಪರಾಧಿ ಮಾಡಿ ಕೊನೆಗೂ ನನ್ನ ಬಿಡಿಸ್ಬಿಟ್ರು. ನಾನು ಜೊತೆಗೆ ಮನೆಗೂ ಕೂಡ ಕರ್ಕೊಂಬಂದರು ಭೂಮಿ ಅಂದ ತಕ್ಷಣ, ಸರಿ ನೀನು ಮಾತಾಡ್ತಾ ಇದ್ದರೆ ಫೋನಲ್ಲಿ ಮಾತಾಡ್ತಾನೇ ಇರ್ತೀಯ, ನಿಮ್ಮ ಅತ್ತೆ ನಿಮ್ಮ ಮನೆಯವರೆಲ್ಲ ನಿನಗೋಸ್ಕರ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ, ನೀ ಬರೋಕೆಗಾಗಿ ಕಾಯ್ತಾ ಇದ್ದಾರೆ, ಆದಷ್ಟು ಬೇಗ ನೀನು ಬಂದುಬಿಡು ಅಂತ ಹೇಳಿ ಹೇಳ್ತಾರೆ. ಆಗ ಭಾಗ್ಯಮ್ಮನಿಗೆ ಇದು ಭೂಮಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಸಾಹೇಬ್ರನ್ನ ನಾನು ತಪ್ಪು ತಿಳ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು, ಸರಿ ಈಗ ಹೊರಡನ್ಮ ಭೂಮಿ ಅಂತ ಹೇಳ್ತಾರೆ. ಈಗಲೇ ಹೊರಡೋಣ ಸಾಹೇಬ್ರೆ ಅಂತ ಭೂಮಿ ಕೂಡ ಹೇಳ್ತಾಳೆ. ಸೊ ಈ ಕಡೆ ನಮ್ಮ ಯಾರಿಗೆ ಅಂತಂದರೆ ಸತ್ಯಣ್ಣನಿಗೆ ಫುಲ್ಲು ಟೆನ್ಷನು. ಯಾಕಾಗಿದೆ ಅಂತಂದರೆ, ಏನು ಮಾಡೋದು, ಅಜಿತ್ ಭೂಮಿ ಬರ್ತಾರೆ. ಭೂಮಿ ಏನೋ ಈಗ ಅವ್ರ ಅಮ್ಮನ ಬಿಡಿಸಿದ್ದಾಳೆ ಅಂತ ಹೇಳ್ಬಿಟ್ಟು ಬರ್ತಾಳೆ ಮನೆಗೆ. ಬಂದಾದ್ಮೇಲೆ ಮತ್ತೆ ಅವಳ ಅಮ್ಮನ ಕರ್ಕೊಂಡು ಹೋದರೆ ಏನು ಮಾಡೋದು, ಒಂದು ಅರ್ಥ ಆಗ್ತಿಲ್ವಲ್ಲ ಆಂಜನೇಯ, ನನಗೇನಾದರೂ ದಾರಿ ತೋರಿಸಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಮೊರೆ ಹೋಗ್ತಾ ಇರ್ತಾರೆ. ಅಲ್ಲಿ ಅವ್ರಿಗೊಂದು ಪ್ಲ್ಯಾನ್ ಸಿಗುತ್ತೆ. ಆ ಪ್ಲ್ಯಾನ್ ಏನು, ಆ ಪ್ಲ್ಯಾನ್ ನಿಜವಾಗ್ಲೂ ಯೂಸ್ ಆಗುತ್ತಾ, ಆ ಪ್ಲ್ಯಾನ್ ವರ್ಕ್ ಆಗುತ್ತಾ, ಏನಂತಂದರೆ ಆ ಪ್ಲ್ಯಾನಿಂದ ಅಜಿತ್ ಭೂಮಿ ಒಂದಾಗ್ತಾರಾ, ಅವರ ಒಂದು ಮತ್ತು ಇಬ್ಬರು ಮತ್ತು ಗಂಡ ಹೆಂಡತಿ ಸಂಬಂಧ ಮುಂದುವರಿಯುತ್ತಾ ನೋಡೋಣ ನೆಕ್ಸ್ಟ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಆ ಪ್ಲ್ಯಾನ್ ಏನು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.